ಸ್ವಾಗತ ಸುಸ್ವಾಗತ. ಡಿಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ಸಾವಿನಲ್ಲೂ ಸಾರ್ಥಕತೆ ಮೆರೆದ ಅಂಧರ ಬಾಳಿಗೆ ಬೆಳಕಾದ ಆಕಾಶ್ ಹರಿಜನ್. ಹೌದು ವೀಕ್ಷಕರೇ, ಮುದ್ದೇಬಿಹಾಳ್ ತಾಲೂಕಿನ ಡವಳಗಿ ಗ್ರಾಮದ ಆಕಾಶ್ ಮಲ್ಲಪ್ಪ ಹರಿಜನ್ ಎಂಬ 10 ವರ್ಷದ ಬಾಲಕನು ಮಾರ್ಚ್ 27ರಂದು ರಸ್ತೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದನು. ಗಾಯವನ್ನು ತಂದೆ ತಾಯಿ ಮತ್ತು ಸಂಬಂಧಿಗಳು ಬಿಜಾಪುರ ಪಟ್ಟಣದ BM ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಸ್ಪತ್ರೆ ಸಿಬ್ಬಂದಿಗಳು ಕೂಡ ಬಾಲಕರನ್ನು ದಾಖಲಿಸಿಕೊಂಡು ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡುತ್ತಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಿದುಳು ನಿಷ್ಕ್ರಿಯಗೊಂಡು ಬಾಲಕನು ಮೃತಪಟ್ಟಿದ್ದಾನೆ ಎಂದು ಆಸ್ಪತ್ರೆಯ ಸಿಬ್ಬಂದಿಗಳು ತಂದೆ ತಾಯಿಯ ಮತ್ತು ಸಂಬಂಧಿಕರಿಗೆ ತಿಳಿಸಿದಾಗ ಅವರ ಬಾಲಕನ ದೇಹದ ಅಂಗಾಂಗಗಳನ್ನು ದಾನ ಮಾಡಲು ನಿರ್ಧರಿಸಿದರು. ಆದರೆ ಬಾಲಕನಿಗೆ ರಕ್ತದೊತ್ತಡ ಅತ್ಯಂತ ಕ್ಷೀಣವಾಗಿದ್ದರಿಂದ ಕಣ್ಣುಗಳನ್ನು ಮಾತ್ರ ಪಡೆದುಕೊಳ್ಳಲು ಸಾಧ್ಯವಾಯಿತು ಮತ್ತು ಇತರ ಯಾವುದೇ ಅಂಗಾಂಗ ಪಡೆಯಲು ಸಾಧ್ಯವಾಗಲಿಲ್ಲ ಎಂದು ಆಸ್ಪತ್ರೆ ಸಿಬ್ಬಂದಿಗಳು ಪೋಷಕರಿಗೆ ತಿಳಿಸಿದರು. ಮನುಷ್ಯ ಸತ್ತ ನಂತರ ದೇಹ ಬೆಂಕಿಯಲ್ಲಿ ಸುಟ್ಟು ಹೋಗುವ ಮೊದಲು ಅಂಧರ ಬಾಳಿಗೆ ಬೆಳಕಾಗಲಿ ಎಂದು ಪೋಷಕರಿಗೆ ಆಸ್ಪತ್ರೆ ಸಿಬ್ಬಂದಿಗಳು ಧನ್ಯವಾದಗಳನ್ನು ತಿಳಿಸಿದರು. ಮಲ್ಲಪ್ಪ ಮತ್ತು ಸುಜಾತ ದಂಪತಿಗೆ ಒಬ್ಬನೇ ಪ್ರೀತಿಯ ಮಗನಾದ ಆಕಾಶನು 2 ಸಹೋದರಿಯರನ್ನು ಮತ್ತು ತಂದೆ ತಾಯಿಯನ್ನು ಬಿಟ್ಟು ಮಾರ್ಚ್ 25ರಂದು ಕೊನೆಯುಸಿರೆಳೆದರು. ವರದಿ ಮುತ್ತು ಬಿರುಗೊಂಡ ಡಿಡಿ ಸೂಪರ್ ನ್ಯೂಸ್ ಮುದ್ದೇಬಿಹಾಳ. ದಯಮಾಡಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅಂಧರ ಬಾಳಿಗೆ ಬೆಳಕು ಚೆಲ್ಲೋಣ ಅಂತ ಹೇಳಿ ಅವರು ಇವತ್ತು ಸ್ವಯಂ ಪ್ರೇರಿತವಾಗಿ ನಮ್ಮ ಮಗುವಿನ ಸಾವಿನ ದುಃಖವನ್ನು ಮರೆತು ಇವತ್ತು ನೇತ್ರದಾನ ಮಾಡಿದರೆ ಆ ಕುಟುಂಬಕ್ಕೆ ನಮ್ಮ BLD ಸಂಸ್ಥೆ ವತಿಯಿಂದ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ವಿ. ಧನ್ಯವಾದಗಳು ಸರ್.